ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದೆ. ನೋಡ್ತಾ ಇರ್ಬೋದು ಇಲ್ಲಿ ಏನಕ್ಕೆ ಲಾಗ್ ಸ್ಟಾರ್ಟ್ ಮಾಡಿದೆ ಅಂದರೆ ಮಂಕಿ ಬಂದುಬಿಟ್ಟಿದೆ. ಮನೆ ಹತ್ರ ಮಂಕಿ ಬಂದಿದೆ. ಹಾಗಾಗಿ ನಾನು ಮೇಲೆ ಇರಬೇಕಾದ್ರೆ ನಾಯಿ ಬಾಗಿಲ್ತಾ ಇತ್ತು. ಏನಕ್ಕೆ ನಾಯಿ ಬಾಗಿಲ್ತಾ ಇದೆ ಅಂತ ನೋಡಿದ್ರೆ ಈ ಮಂಕಿಗಳು ಇದು ನೋಡಿ ಯಾವ ಥರ ಮಾಡ್ತಾಯಿದೆ, ಅದು ಯಾವ ಥರ ನೋಡ್ತಾ ಇದೆ ಅಂತ ಹೇಳ್ಬಿಟ್ಟು ಅದನ್ನಾಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಪಕ್ಕದಲ್ಲಿ ಹೆಂಚು ಮನೆಗಳಿದ್ದಾವೆ. ಆ ಮನೆಯಲ್ಲಿ ಯಾರೂ ಇಲ್ಲ, ಖಾಲಿ ಮನೆಗಳು ಇರೋದು. ಹಾಗಾಗಿ ಇಲ್ಲಿ ನೋಡಿ ಮಂಕಿಗಳನ್ನ ನೋಡಿ ನಮ್ಮ ರಾಮು ಯಾವ ಥರ ಮಾಡ್ತಾಯಿದೆ ಅಂದ್ಬಿಟ್ಟು. ನಮ್ಮ ರಾಮು ಅಂತೂ ತುಂಬಾ ಯಾರೂ ಬರಬಾರ್ದು, ಏನು ಸೌಂಡ್ ಆಗಬಾರ್ದು ಆಯಿತು ಅಂದರೆ ತುಂಬಾ ಗಲಾಟೆ ಮಾಡುತ್ತೆ. ಇದು ಸಂಡೇ ಮಾರ್ನಿಂಗ್ ಬ್ಲಾಗ್. ಇದು ಬೆಳಗ್ಗೆ ಎದ್ದಾಗ ಮಂಕಿ ಬಂದಿತ್ತು, ಹಾಗಾಗಿ ತೋರಿಸ್ತಾ ಇದ್ದೀನಿ. ಆಮೇಲೆ ಇನ್ನು ಮಾರ್ನಿಂಗ್ 7:30 8 ಆಗಿದೆ. ನೋಡಿ ಮಂಜು ನೋಡಿ ಯಾವ ಥರ ಬೀಳ್ತದೆ. ಇನ್ನು ಮಕ್ಕಳು ಮಲಗಿದ್ದಾರೆ, ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಇನ್ನೂ ಎದ್ದಿಲ್ಲ, ಅವ್ರು ಮಲಗಿದ್ರು. ಈಗ ನೋಡಿ ಡೈಲಿ ಬರುವಂಥದ್ದು ಮಂಕೀಸು ಬೆಳಗ್ಗೆ ಮತ್ತು ಈವ್ನಿಂಗ್ 2 ಟೈಮ್ ಬರುತ್ತೆ. ಆ ಕಡೆ 2 ಈ ಕಡೆ 4 ಮಂಕಿ ಕಂಪಲ್ಸರಿ ಬಂದೋಗುವಂಥದ್ದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನೀಗ ತೋಟದಲ್ಲಿದ್ದೀನಿ. ಏನಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಅವರಕ್ಕೆ ಕಿತ್ಕೊಂಡು ಹೋಗೋಣ ಅಂತೇಳಿ ಬಂದಿರೋಂಥದ್ದು. ಇವತ್ತು ಸಂಡೇ ಲಾಗಿದು. ಇವತ್ತು ಚಿಕನ್ ಮಾಡಬೇಕು. ಇದಕ್ಕಿನ ಬೇಳೆ ಹಾಕಿ ಬಸ್ಸಾರು ಮಾಡೋಣ, ಚಿಕನ್ ಬಸ್ಸಾರು ಮಾಡ್ತೀನಿ. ಬನ್ನಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಈಗ ಅವರಕ್ಕೆ ಕಿತ್ಕೊಂಡು ಹೋಗಿ ಬಿಡಿಸಿ ನೆನೆಸಿ ಇದಕ್ಕೆ ಫ್ರೆಶ್ಶಾಗಿ ಹಾಗೆ ಮಾಡೋವಂಥದ್ದು ತುಂಬ ಚೆನ್ನಾಗಿರುತ್ತೆ. ಈ ಥರ ಫ್ರೆಶ್ಶಾಗಿ ಅವರೆಕಾಯಿ ಇದಕ್ಕೆ ಮಾಡೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನು ಯಾವ ಥರ ಮಾಡ್ತೀನಿ ಸಾಂಬಾರು ಏನು ಅಂತ ಹೇಳ್ಬಿಟ್ಟು ಖಂಡಿತ ಇವತ್ತು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ, ನೋಡಿ. ಹಾಗೆ ನನ್ನ ಚಾನಲ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಏನು ಮಾಡಬೇಕಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಲಿ ಅಂತ ಹೇಳ್ತಾ ಬನ್ನಿ ಇನ್ನು ಏನಿದೆ ಹೊರಗೆ ಕಿತ್ಕೊಂಡು ಹೋಗೋಣ. ಈಗ ಗಿಡದಲ್ಲಿ ಅವರೆಕಾಯಿ ಆಲ್ಮೋಸ್ಟ್ ಇನ್ನೇನು ತಲೆಲ್ಲ ಕಿತ್ತಿದ್ವಿ. ಈಗ ಮತ್ತೆ ಹೂವೆಲ್ಲ ಬಿಟ್ಟಿದೆ. ಯಾವ ಥರ ಬಿಟ್ಟಿದೆ ಏನು ಅಂತ ಹೇಳ್ಬಿಟ್ಟು ಇವತ್ತು ತೋರಿಸ್ತೀನಿ, ನೋಡಿ. ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಬಿಸಿಲು, 11 ಗಂಟೆ ಆಗಿದೆ. ಈಗ ತೋಟಕ್ಕೆ ಬಂದಿದ್ದೀನಿ ಅವರೆಕಾಯಿ ಕಿತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಾ ಇದೆ. ಈಗ ನಾನು ಲಾಸ್ಟ್ ಟೈಮ್ ಅವರೆಕಾಯಿ ಎಲ್ಲ ಕಿತ್ಕೊಂಡು ಹೋಗಿದ್ದೆ, ತರಲೆಲ್ಲ ಕಿತ್ತಿದ್ದೀನಿ. ಕಿತ್ತಾದ್ಮೇಲೆ ಮತ್ತೆ ಇದು ಚಿಗುರಿ ನೋಡಿ. ಈ ಥರ ಅವರೆಕಾಯಿ ಕಿತ್ತ ಮೇಲೆ ಈ ಥರ ಹೂವೆಲ್ಲ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಕಾಯಿ ಬಿಟ್ಟಿರುತ್ತೆ. ಇದನ್ನ ಕಿತ್ತ ಮೇಲೆ ಇದು ಮತ್ತೆ ಚಿಗುರಿ ಹೂ ಬಿಡುವಂಥದ್ದು. ಈಗ ನಾನೀಗ ಅವರೆಕಾಯಿ ಕೀಳೋಣ ಅಂತೇಳಿ ಕೀಳ್ತಾ ಇದ್ದೀನಿ. ನೋಡಿ ಈ ಥರ ಇದೆ. ಈ ಥರ ಕೀಳ್ಬೇಕಾದ್ರೆ ಸಿಕ್ಕಾಗ ತರಲು ಎಲ್ಲನೂ ಜೊತೆಯಲ್ಲೇ ಕಿತ್ಕೊಂಡು ಹೋಗ್ತೀವಿ. ಕಿತ್ಕೊಂಡೋಗಿ ಬನ್ನಿ ಇವತ್ತು ಸಾಂಬಾರು ಮಾಡೋಣ. ಫ್ರೆಶ್ಶಾಗಿ ಚಿಕನ್ ಸಾಂಬಾರು ಮಾಡ್ತೀನಿ. ಯಾವ ಥರ ಮಾಡ್ತೀನಿ ಏನು ಅಂತ ಹೇಳ್ಬಿಟ್ಟು ನೋಡಿರ ಹಾಗೆಯೇ ಕಮೆಂಟಲ್ಲಿ ತಿಳಿಸಿ. ನಮ್ಮ ವಿಡಿಯೋ ನಿಮಗೇನಾದರೂ ಸ್ವಲ್ಪ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಮುಂದೆ ತೋಟದಲ್ಲಿ ಫಸ್ಟೆಲ್ಲ ತಲೆ ಕಿತ್ತಿದಲ್ವ, ಇನ್ನೇನು ಹೂವೆಲ್ಲ ಮತ್ತೆ ತಟ್ಟೆ ಆಗ್ತಾಯಿದೆ, ಕಾಯಿ ತಿರ್ಗ ಮತ್ತೆ ಸ್ಟಾರ್ಟ್ ಆಗ್ತಾಯಿದೆ. ಅಂದರೆ ಹುಳ ಇದೆ, ಇದಕ್ಕೆ ಮದ್ದು ಹೊಡಿಬೇಕು. ಟೈಮ್ ಕರೆಕ್ಟಾಗಿ ಮದ್ದು ಹೊಡೆದ್ರೆ ಹುಳ ಎಲ್ಲ ಏನೂ ಬರೋದಿಲ್ಲ. ಏನು ಮಾಡೋದು, ಮದ್ದು ಹೊಡೆದಿಲ್ಲ. ನೋಡ್ಬೇಕು ಈ ಸಲ ಯಾವ ಥರ ಬರುತ್ತೆ ಕಾಯಿ ಅಂತೂ ಗೊತ್ತಿಲ್ಲ. ಫ್ರೆಂಡ್ಸ್, ನಾನೀಗ ತೋಟಕ್ಕೆ ಹೋಗಿ ಇಷ್ಟೊಂದು ಅವರೆಕಾಯಿ ಕಿತ್ಕೊಂಡ್ಬಂದಿದ್ದೀನಿ ನೋಡಿ. ಈ ಅವರೆಕಾಯಿನ ಸುಳಿದು ನೆನೆಗೆ ಹಾಕಬೇಕು. ಈಗ ಸುಳಿಬೇಕು, ಟೈಮ್ ಇಲ್ಲ. ಮಧ್ಯಾಹ್ನ ಊಟ ಟೈಮ್ ಎಲ್ಲ ರೆಡಿ ಮಾಡಬೇಕು. ನಾನು ನೆನೆ ತಂದಿರೋಂಥ ತರಕಾರಿ ಈರುಳ್ಳಿ ಬೆಳ್ಳುಳ್ಳಿ ಅವೆಲ್ಲ ತೊಗೊಂಬಂದಲ್ವ ಸಂತೆಯಿಂದ, ಅದನ್ನು ಈಗ ಬುಟ್ಟಿಯಲ್ಲಿ ಹಾಕಿ ಜೋಡಿಸೋಣ ಅಂತ ಹೇಳ್ಬಿಟ್ಟು ಜೋಡಿಸಿಡ್ತಾಯಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಅವೆಲ್ಲನೂ ಒಂದೊಂದರಲ್ಲೇ ಹಾಕಿ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ಈಗ ಈರುಳ್ಳಿ ಸಪ್ರೇಟು ಮತ್ತು ಬೆಳ್ಳುಳ್ಳಿ ಶುಂಠಿ ಒಂದರಲ್ಲಿ ಹಾಕಿದ್ದೀನಿ. ಹಾಗೆ ಬಟಾಣಿ ಮತ್ತು ಬದನೆಕಾಯಿನ ಹಾಕಿಟ್ಟಿದ್ದೀನಿ. ವಾಂಗಿಬಾತ್ ಮಾಡೋಣ ಅಂತೇಳಿ ನಾನು ತೊಗೊಂಡು ಬಂದಿರೋಂಥದ್ದು ಬದನೆಕಾಯಿ ಮತ್ತು ಬಟಾಣಿ. ಈಗ ನೋಡಿ ಎಲ್ಲ ಈ ಥರ ಜೋಡಿಸಿ ಇಟ್ಕೊಂಡಿದ್ದೀನಿ. ಇನ್ನೇನು ಜೋಡಿಸೆಲ್ಲ ಆದಮೇಲೆ ನೋಡಿ ಇನ್ನೂ ಸ್ವಲ್ಪ ಈರುಳ್ಳಿ ಎಲ್ಲ ಮಿಕ್ಕಿದೆ, ಅದನ್ನು ಬಿಸಿಲಲ್ಲಿ ಹಾಕಿ ಇಡ್ತೀನಿ. ಆಮೇಲೆ ಇದು ಖಾಲಿ ಆದಮೇಲೆ ಬುಟ್ಟಿನಲ್ಲಿ ಮತ್ತೆ ಅದನ್ನು ಕೂಡ ಇದರಲ್ಲಿ ಹಾಕಿ ಇಟ್ಕೊಳ್ಳೋವಂಥದ್ದು. ನೋಡಿ ಇನ್ನೂ ಇಷ್ಟು ಈರುಳ್ಳಿ ಇದೆ. 5 kg ಈರುಳ್ಳಿ ತಂದಿರೋವಂಥದ್ದಲ್ವ, ಅದಕ್ಕೆ ಇನ್ನೂ ಸ್ವಲ್ಪ ಮಿಕ್ಕಿದೆ. ಇದನ್ನು ಬಿಸಿಲಲ್ಲಿ ಹಾಕೋಣ ಅಂತೇಳ್ಬಿಟ್ಟು ಇಡ್ತೀನಿ ಹಾಗೆಯೇ. ಈಗ ನೋಡಿ ಇನ್ನೇನು ಆಯಿತು. ಇನ್ನು ಅವರೆಕಾಯಿ ಸುಲಿದು ಇನ್ನೇನಿದು ಸಾಂಬಾರು ಮಾಡೋವಂಥದ್ದು. ಬನ್ನಿ ಈಗ ನಾನು ಅವರೆಕಾಯಿ ಸುಲಿತಾ ಇದ್ದೀನಿ. ಫ್ರೆಂಡ್ಸ್, ನಾನು ತೋಟನಿಂದ ಕಿತ್ಕೊಂಡ್ಬಂದಂಥ ಅವರೆಕಾಯಿನ ಈಗ ಸುಲಿತಾ ಇದ್ದೀನಿ. ಬಟ್ಲಲ್ಲಿರೋದೆಲ್ಲ ಒಣಗಿದೆ, ಹಾಗಾಗಿ ಅದನ್ನ ಬಿಸಿಲಲ್ಲಿ ಹಾಕಬೇಕು. ಈಗ ತೊಗೊಂಡು ಬಂದಿರೋ ಕಾಯಿ ಬಂದು ನೋಡಿ ಇದರಲ್ಲಿ ಸ್ವಲ್ಪ ಬಿಡಿಸಿ ಇನ್ನು ಸ್ವಲ್ಪ ನಾಳೆಗೆ ಸಾಂಬಾರಿಗೆ ಅಂತ ಇಡ್ತೀನಿ. ಈಗ ಇನ್ನೇನು ಎಲ್ಲ ಮುಗಿತಾ ಬಂದಿದೆ. ನಾನು ಹಾಗೆ ಪಾತ್ರೆ ಇಟ್ಕೊಂಡು ನೆನೆಗೆ ಹಾಕಿದ್ದೀನಿ. ಈಗ ನೆನೆಸಿ
ಫ್ರೆಂಡ್ಸ್ ನಾನೀಗ ಅವರೆಕಾಯಿ ಬಿಡಿಸಿ ಪಾತ್ರೆಯಲ್ಲಿ ಹಾಕಿ ನೀರು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ರಾಗಿ ಹಿಟ್ಟನ್ನು ಸೇರಿಸ್ಕೊತೀನಿ. ರಾಗಿ ಹಿಟ್ಟು ಹಾಕೋದ್ರಿಂದ ಬೇಗನೆ ನೆಂದ್ಬಿಡುತ್ತೆ. ಒಂದು ಹಾಫ್ ಆನ್ ಅವರ್ ಒಳಗಡೆ ನೆಂದ್ಬಿಡುತ್ತೆ. ಆಮೇಲೆ ಇದಕ್ಕೆ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೆನೆಸಿಟ್ಟಿದ್ದೀನಿ. ನೈಟೆಲ್ಲ ಇವಾಗ ನೈಟ್ ಬಿಡಿಸಿ ಬೆಳಗ್ಗೆ ಹಿದಕ್ತೀವಿ, ಇಲ್ಲಾಂದರೆ ಬೆಳಗ್ಗೆ ನೆನೆಸ್ಬಿಟ್ರೆ ಸಾಯಂಕಾಲ ಹಿದಕ್ತೀವಿ, ಆ ಥರ ಎಲ್ಲ ಮಾಡ್ತೀವಿ. ಆ ಥರ ಎಲ್ಲ ಏನೂ ಮಾಡಬೇಕಾಗಿಲ್ಲ, ಸ್ವಲ್ಪನೇ ಬೇಗನೆ ನೆಂದ್ಬಿಡುತ್ತೆ. ಈಗ ನಾನು ಅಷ್ಟರೊಳಗಡೆ ಚಿಕನ್ಗೆ ಸಾಂಬಾರಿಗೆ ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಕಡಲೆಪಪ್ಪು, ಚಕ್ಕೆ, ಲವಂಗ, ಶುಂಠಿ, ಕಾಯಿ ತುರಿ ಎಲ್ಲವನ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇನ್ನೊಂದು ತಟ್ಟಿನಲ್ಲಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಇಷ್ಟನ್ನು ರೆಡಿ ಮಾಡಿಟ್ಟಿದ್ದೀನಿ. ಇದನ್ನೆಲ್ಲನೂ ಬಾಣಲೆಗೆ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕೀಗ. ನಾನೀಗ ನೋಡಿ ಈರುಳ್ಳಿ, ಬೆಳ್ಳುಳ್ಳಿ ಹಾಕಿದ್ದೀನಿ. ಹಾಕಿ ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಎಣ್ಣೆ ಎಲ್ಲ ಹಾಕಿ ಫ್ರೈ ಎಲ್ಲ ಆದಮೇಲೆ ಇದಕ್ಕೆ ಎಲ್ಲ ಇಟ್ಕೊಂಡಿರೋಂಥ ಮಸಾಲೆ ಐಟಮ್ಸ್ ಎಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ. ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಎಷ್ಟು ಬೇಗ ಮಾಡ್ಬೋದು ಅಂಥೇಳಿ ತೋರಿಸ್ತಾ ಇರೋವಂಥದ್ದು. ಈಗ ನೋಡಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋವಂಥದ್ದು ಎಲ್ಲ ಪ್ರತಿಯೊಂದನ್ನು ಇದರಲ್ಲಿ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿ ವಾಸನೆ ಹೋಗಬೇಕಲ್ವ, ಹಾಗಾಗಿ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಎಲ್ಲ ಆದಮೇಲೆ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಇದನ್ನು ಕೂಡ ಇದರಲ್ಲೇ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊತೀನಿ. ಹುರ್ಕೊಂಡು ಇದಕ್ಕೆ ಧನಿಯಾ ಪುಡಿ ಇಟ್ಕೊಂಡಿದ್ದೀನಿ. ನಾನು 2 kg ಚಿಕನ್ ತೊಗೊಂಡಿದ್ದೀನಿ. 2 kg ಚಿಕನ್ಗೆ ಎರಡು ಹಿಡಿ ಧನಿಯಾ ಪೌಡರನ್ನ ಯೂಸ್ ಮಾಡ್ತಾಯಿದ್ದೀನಿ. 1 kgಗೆ 1 ಹಿಡಿ ಧನಿಯಾ ಪೌಡರ್ ಅಂತೇಳಿ 2 kgಗೆ 2 kg ಧನಿಯಾ ಪೌಡರನ್ನ ನಾನು ಯೂಸ್ ಮಾಡ್ತಾ ಇರೋವಂಥದ್ದು. ಈಗ ಇದನ್ನ ಚೆನ್ನಾಗಿ ಎಣ್ಣೆಯಲ್ಲೆಲ್ಲ ಫ್ರೈ ಎಲ್ಲ ಆದಮೇಲೆ ಈಗ ಧನಿಯಾ ಪೌಡರನ್ನ ಸೇರಿಸ್ಕೊತಾ ಇದ್ದೀನಿ. ನೋಡಿ ನಾನು ತೊಗೊಂಡಂಥ ಧನಿಯಾ ಪೌಡರ್ 2 ಹಿಡಿ ಇದೆ. ಕೈನಲ್ಲಿ 2 ಹಿಡಿ ಮುಷ್ಟಿ, 1 ಮುಷ್ಟಿ 2 ಮುಷ್ಟಿ ಅಂತಾರಲ್ವ, ಹಾಗಾಗಿ 2 ಮುಷ್ಟಿ ಅಷ್ಟು ಧನಿಯಾ ಪೌಡರನ್ನ ತೊಗೊಂಡಿದ್ದೀನಿ. ಅದನ್ನು ಕೂಡ ಇದರಲ್ಲಿ ಬಾಣಲೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದು ಕೂಡ ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ಇದಕ್ಕೆ ಸ್ವಲ್ಪ ವಾಟರನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ವಾಟರ್ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಡಾಗ ಚೆನ್ನಾಗಿರುತ್ತೆ. ಘಮ ಇರ್ಬೋದು ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಎಲ್ಲ ಆಗ್ತಾಯಿದೆ. ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಬೇಕು. ಈಗ ಇದೆಲ್ಲ ಮಿಕ್ಸ್ ಎಲ್ಲ ಆದಮೇಲೆ ಇದಕ್ಕೆ ನೀರು ಸೇರಿಸುವಂಥದ್ದು. ಈಗ ವಾಟರ್ ಮಿಕ್ಸ್ ಮಾಡ್ತಾಯಿದ್ದೀನಿ. ವಾಟರ್ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗಿಯೇ ಹುರ್ಕೊಳ್ಳೋಣ. ಇಲ್ಲಾಂದರೆ ತುಂಬ ನೀರು ಹಾಕಿದ್ರೆ ನೀರಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ನೀರು ಹಾಕಿದ್ದೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೊತಾ ಇದ್ದೀನಿ. ಬಾಣಲೆಯಲ್ಲೇ ಸ್ವಲ್ಪ ಬಿಸಿ ಆಗಲಿ ಅಂತೇಳಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇನ್ನು ಸ್ವಲ್ಪ ವಾಟರನ್ನು ಮಿಕ್ಸ್ ಮಾಡಿಕೊಂಡು ನೋಡಿ ನಾನು ಈ ಥರ ಅದಕ್ಕೆ ಮಿಕ್ಸ್ ಮಾಡಿ ಹುರಿದಿಟ್ಕೊಂಡಿರ್ತೀನಿ. ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಇನ್ನೇನು ನೋಡಿ ಇದೆಲ್ಲ ರೆಡಿ ಆಯಿತು. ಇನ್ನೇನು ರೆಡಿಯಾಗಿದೆ. ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಯಾವ ಥರ ಆಗಿದೆ ಅಂತ ಬಿಟ್ಟು ತೋರಿಸ್ತೀನಿ. ಈಗ ನೋಡಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕಿ ಗ್ರೈಂಡ್ ಎಲ್ಲ ಮಾಡ್ಕೊಂಡಾದ್ಮೇಲೆ ತೋರಿಸ್ತಾ ಇರೋವಂಥದ್ದು ನೋಡಿ ಈ ಥರ ನಾನು ಯಾವ ಅದಕ್ಕೆ ಬೇಕಂತೇಳಿ ಅದಕ್ಕೆ ರುಬ್ಬಿಟ್ಕೊಂಡಿರೋಂಥದ್ದು. ಈಗ ನಾನು ಚಿಕನ್ ತೊಳೆದು ಇಟ್ಕೊಂಡಿದ್ದೀನಿ. ನಾನು ಬಂದು ಮೊಟ್ಟೆ ಕೋಳಿ ತೊಗೊಂಡಿದ್ದೀನಿ. ದೊಡ್ಡ ಬೈಲು ಬರುತ್ತಲ್ವ, ಅದರದ್ದು ಮೊಟ್ಟೆ ಕೋಳಿ ತೊಗೊಂಡಿರೋಂಥದ್ದು. ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಚಿಕನ್ಗೆ ಮತ್ತು ಮಸಾಲೆ ಎರಡೂ ಚೆನ್ನಾಗಿ ಮಿಕ್ಸ್ ಆದ್ರೇ ಅದು ತುಂಬ ಚೆನ್ನಾಗಿರುವಂಥದ್ದಲ್ವ, ಹಾಗಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಒಂದು ಕೈಯಲ್ಲಿ ವಿಡಿಯೋ ಮಾಡ್ಕೊಂಡು ಇನ್ನೊಂದು ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಲ್ವ, ಹಾಗಾಗಿ ಈ ಥರ ಕಾಣಿಸ್ತಾ ಇದೆ ಅಷ್ಟೇ. ಈಗ ಚೆನ್ನಾಗೆಲ್ಲ ಮಿಕ್ಸ್ ಎಲ್ಲ ಆದಮೇಲೆ ಅದಕ್ಕೆ ನೀರು ಹಾಕ್ಕೊಳ್ಳೋಣ. ಎಷ್ಟು ಬೇಕಷ್ಟು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳೋಣ. ನಾನು 2 kg ಚಿಕನನ್ನು ತೊಗೊಂಡಿರೋವಂಥದ್ದು. ಈಗ 2 kg ಚಿಕನ್ನ ಎಷ್ಟು ಬೇಕಂತ ನೀರು ನೋಡಿಕೊಂಡು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ತೆಳ್ಳಗೆ ಎಲ್ಲ ಬೇಡ, ಸ್ವಲ್ಪ ಮೀಡಿಯಮ್ಮಾಗಿ ಇಟ್ಕೊಂಡು ಬೇಯಿಸ್ಕೊಳ್ಳೋವಂಥದ್ದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ. ಈಗ ಉಪ್ಪು ಕೂಡ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಬಿಟ್ಟು ವಿಸಿಲ್ ಕುಕ್ಕರ್ ಮುಚ್ಚಳ ಹಾಕಿ ಇನ್ನೇನು ವಿಸಿಲ್ ಬರಲಿ ಅಂತೇಳಿ ಇರ್ತೀನಿ. 2-3 ವಿಸಿಲನ್ನು ಬರ್ಸ್ಕೊತಾ ಇದ್ದೀನಿ. ಫ್ರೆಂಡ್ಸ್ ನಾನು ಮಸಾಲೆ ರುಬ್ಬಿ ಕುಕ್ಕರ್ಗೆ ಹಾಕಿ ವಿಸಿಲ್ ಹಾಕಿ ಇಟ್ಬಿಟ್ಟು ಬಂದಿದ್ದೀನಿ. ಅಷ್ಟರೊಳಗಡೆ ಈಗ ಅವರೆಕಾಳೆಲ್ಲ ನೆಂದಾದ್ಮೇಲೆ ನಾನೀಗ ಅವರೆಕಾಳು ಇರುತ್ತಾ ಇದ್ದೀನಿ. ಹೇಳಿದ್ನಲ್ವ ಹಾಫ್ ಆನ್ ಅವರ್ ಸಾಕು ಇದು ನೆನೆಯೋದಕ್ಕೆ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬಾ ಚೆನ್ನಾಗಿ ನೆಂದಿರುತ್ತೆ. ನೀವು ಕೂಡ ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಫ್ರೆಶ್ಶಾಗಿ ಈ ಥರ ಕಿತ್ಕೊಂಡ್ಬಂದು ಹಾಗೆಯೇ ಇದಕ್ಕೆ ಮಾಡೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ನೋಡ್ತಿರ್ಬೋದು ನಾನು ಈಗ ಅವರೆಕಾಳನ್ನ ಹಿದಕ್ತಾ ಇದ್ದೀನಿ. ಚೆನ್ನಾಗಿ ನೆಂದಿತ್ತು. ನೋಡಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಯಾಕಂದರೆ ನೆಂದಿಲ್ಲ ಅಂದರೆ ಹಿದ್ಕೋದಕ್ಕೆ ಕಷ್ಟ. ಈಗ ಚೆನ್ನಾಗಿ ನೆಂದಿರೋದ್ರಿಂದ ಬೇಗನೆ ಹಿದ್ಕಿದ್ದೆಲ್ಲ ಆಯಿತು. ಈಗ ಹಿದ್ಕಿದಾದ್ಮೇಲೆ ತೋರಿಸ್ತಾ ಇರೋವಂಥದ್ದು ನೋಡಿ. ನಾನು ಹಿದ್ಕಿರೋಂಥ ಬೇಳೆ ಈ ಥರ ಇದೆ. ತುಂಬಾ ಚೆನ್ನಾಗಿ ಇತ್ತು. ಗ್ರೀನು ಮತ್ತು ವೈಟ್ ಎರಡು ಕಾಂಬಿನೇಷನ್ ಇದ್ರೇ ಇದಕ್ಕೆ ಬೇಳೆ ಸಾಂಬಾರಿಗೆ ತುಂಬ ಚೆನ್ನಾಗಿರೋದು, ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ. ಈಗ ಸಿಪ್ಪೆ ತೆಗೆದು ಮತ್ತೆ ರೋಡ್ನಾಗ ಹಾಕ್ತಾಯಿದ್ದೀನಿ. ಯಾಕೆಂದರೆ ಗೊತ್ತಿರೋದಲ್ವ ಟೇಸ್ಟಿಯಾಗಿ ಬರುತ್ತೆ ಅಂತೇಳಿ ನಾನು ಸಿಪ್ಪೆನೇ ರೋಡ್ಗೆ ಹಾಕ್ತಾಯಿದ್ದೀನಿ. ಈಗ ಇದಕ್ಕಿದೆಲ್ಲ ಆಯಿತು. ಆದಮೇಲೆ ಈಗ ತೋರಿಸ್ತಾ ಇರೋಂಥ ಬಂದು ಕಡಲೆಪಪ್ಪು ಹಾಕ್ಕೊಂಡು ಬಾಣಲೆಯಲ್ಲಿ
ಬಿಸಿ ಮಾಡ್ತಾಯಿದ್ದೀನಿ. ಏನಕ್ಕೆ ಇದನ್ನು ಬಿಸಿ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಇದನ್ನು ಸ್ವಲ್ಪ ಬಿಸಿ ಮಾಡಿ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಳೋವಂಥದ್ದು. ಇದನ್ನು ಲಾಸ್ಟ್ ಸಾಂಬಾರಿಗೆ ಮತ್ತು ಪಲ್ಯ ಮಾಡ್ತೀರಲ್ವ, ಚಿಕನ್ ಫ್ರೈ ಮಾಡಬೇಕಾದ್ರೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಈ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ಕೊಳೋವಂಥದ್ದು. ಈಗ ನೋಡಿ ಈ ಥರ ಬಿಸಿ ಎಲ್ಲ ಆದಮೇಲೆ ಇದನ್ನು ಪೌಡ್ರ್ ಮಾಡಿ ಇಟ್ಕೊತೀನಿ. ನಾನೀಗ ಕಡಲೆಪಪ್ಪು ಬಿಸಿ ಮಾಡಿ ಪೌಡ್ರ್ ಮಾಡಿ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು ಸಾಂಬಾರಿಗೆಲ್ಲ ಯೂಸ್ ಮಾಡ್ಕೊಳ್ಳೋಣ. ಇನ್ನೇನು ಫ್ರೆಂಡ್ಸ್, ನಾನೀಗ ನಾನು ಚಿಕನ್ ಬೇಕೆಲ್ಲ ಇಟ್ಟಿದ್ನಲ್ವ ಕುಕ್ಕರ್ನಲ್ಲಿ, ಅದು ವಿಸಿಲೆಲ್ಲ ಬಂದಿದೆ. ಬಂದಾದಮೇಲೆ ನಾನೀಗ ನೋಡಿ ಸಾಂಬಾರೆಲ್ಲ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ಸಪ್ರೇಟ್ ಮಾಡಿ ಅದರಲ್ಲಿ ಅವರೆಕಾಳು ಹಾಕಿಟ್ಟಿದ್ದೀನಿ. ಇದು ಸ್ವಲ್ಪ ಬೆಂದ ಮೇಲೆ ನಾನು ಚಿಕನನ್ನು ಹಾಕಿ ಮಿಕ್ಸ್ ಮಾಡ್ತೀನಿ. ಈಗ ಚಿಕನ್ನಲ್ಲಿ ಸ್ವಲ್ಪ ಹೊತ್ತು ಕುದ್ದಾದಮೇಲೆ ಇನ್ನೇನು ಬಗ್ಸಿಟ್ಕೊಳ್ಳೋವಂಥದ್ದು. ಇನ್ನೇನು ನೋಡಿ ಈ ಥರ ಫ್ರೆಂಡ್ಸ್, ನಾನೀಗ ಅವರೆಕಾಳೆಲ್ಲ ಹಾಕಿ ಬೇಯಿಸಿಟ್ಟಿದ್ದೀನಲ್ವ, ನೋಡಿ ಚಿಕನೆಲ್ಲ ಹಾಕಿ ಮಿಕ್ಸ್ ಮಾಡಿ ಈ ಥರ ಬಗ್ಸಿಟ್ಟಿದ್ದೀನಿ. ಇದು ಸ್ವಲ್ಪ ತಣ್ಣಗೆಲ್ಲ ಆಗಲಿ, ಅಷ್ಟರೊಳಗಡೆ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ಥರ ಸಾಂಬಾರಿಗೆ ಒಗ್ಗರಣೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ತೋರಿಸ್ತೀನಿ. ಫ್ರೆಂಡ್ಸ್, ಈಗ ಸಾಂಬಾರೆಲ್ಲ ಬಗ್ಸಿಟ್ಕೊಂಡಿದ್ದೀನಲ್ವ, ಈಗ ಪಾತ್ರೆಯಲ್ಲಿ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಸಿಟ್ಲಾದ್ಮೇಲೆ ಮತ್ತು ಈರುಳ್ಳಿ ಮತ್ತು ಕರಿಬೇವನ್ನು ಸೇರಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಸಾಸಿವೆ ಚೆನ್ನಾಗಿ ಸಿಟ್ಲ್ತಾ ಇದೆ. ಸಾಸಿವೆ ಎಲ್ಲ ಸಿಟ್ಲಾದ್ಮೇಲೆ ಈಗ ಇದಕ್ಕೆ ಈರುಳ್ಳಿ ಮತ್ತು ಕರಿಬೇವನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗೆಲ್ಲ ಫ್ರೈ ಆದಮೇಲೆ ಈಗ ಬಗ್ಸಿಟ್ಕೊಂಡಂಥ ಸಾಂಬಾರು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಕಂದು ಬಣ್ಣ ಥರ ಬರೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಎಲ್ಲ ಮಾಡ್ಕೊಂಡಿದ್ದೀನಿ. ಫ್ರೈ ಎಲ್ಲ ಆದಮೇಲೆ ಈಗ ನಾನು ಬಗ್ಸಿಟ್ಕೊಂಡ್ರಂಥ ಮಸಾಲೆಯನ್ನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನೋಡ್ತಾ ಇರ್ಬೋದು ನಾನು ಚಿಕನ್ ಬೇಯಿಸಿಟ್ಕೊಂಡಂಥ ಸಾಂಬಾರಿದು. ಈ ಸಾಂಬಾರನ್ನು ಈಗ ಕಾಯೋದಕ್ಕೆ ಅಂತೇಳಿ ಒಗ್ಗರಣೆ ಹಾಕಿ ಇಟ್ಟಿರೋಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇದು ಚೆನ್ನಾಗಿ ಕಾಯಲಿಕ್ಕೆ ಆದಾದಮೇಲೆ ಕಡಲೆಪಪ್ಪು ಎಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ರಲ್ವ, ಅದನ್ನು ಸೇರಿಸ್ಕೊಳ್ಳೋದು. ಒಬ್ಬೊಬ್ಬರು ಕಡಲೆಪಪ್ಪು ಹಾಕ್ತಾರೋ, ಸ್ವಲ್ಪ ಜನ ಅಕ್ಕಿ ಹಿಟ್ಟು ಹಾಕ್ತಾರೆ. ಅಕ್ಕಿ ಹಿಟ್ಟು ಹಾಕಿದ್ರು ಚೆನ್ನಾಗಿರುತ್ತೆ. ಅಕ್ಕಿ ಹಿಟ್ಟನ್ನ ಅದು ಸೇಮ್ ಈ ಥರ ಹುರಿದು ಹಾಕೋ ಅಂಥದ್ದು. ಈಗ ನಾನು ಪಲ್ಯಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಸ್ವಲ್ಪ ಆಯಿಲ್ ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು, ಈರುಳ್ಳಿ ಎಲ್ಲನೂ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಎಲ್ಲ ಆಗಲಿ. ಫ್ರೈ ಎಲ್ಲ ಆದಮೇಲೆ ನಾನು ಇಟ್ಕೊಂಡಿರೋಂಥ ಕಾಯಿ ತುರಿ, ಒಂದು ತೆಂಗಿನಕಾಯಿ ತೊಗೊಂಡಿದ್ದೆ, ಅದರ ಕಾಯಿ ತುರಿ ತುರಿಚಿಟ್ಕೊಂಡಂಥ ಕಾಯಿ ತುರಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಇದು ಕೂಡ ಚೆನ್ನಾಗಿ ಎಲ್ಲ ಮಿಕ್ಸ್ ಎಲ್ಲ ಆದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೋಣ. ಈಗ ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಎಲ್ಲ ಆಯಿತು. ಕೋಕೋನಟ್ ಕೂಡ ಹಾಕಿ ಫ್ರೈ ಎಲ್ಲ ಮಾಡಿದ್ದೆ. ಈಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೆ. ಈಗ ಬಗ್ಸಿಟ್ಕೊಂಡಂಥ ಚಿಕನನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ ಮತ್ತು ಬೇಳೆ ಎಲ್ಲ ಹಾಕಿ ಬೇಯಿಸಿಟ್ಟಿದ್ದೀನಲ್ವ, ಅದನ್ನು ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ನಾನು ಬೇಯಿಸಿಟ್ಟಿರೋಂಥದ್ದು 2 kg ಚಿಕನ್ನು ಇವತ್ತು ನಾನು ಮಾಡ್ತಾಯಿರೋಂಥ ಬಸ್ಸಾರು. ನೋಡೋದಕ್ಕೆ ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡೋದಕ್ಕೆ. ನೋಡಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ಈಗ ಇದನ್ನೆಲ್ಲ ಚೆನ್ನಾಗಿ ಬಾಣಲೆಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಎಲ್ಲ ಆದಮೇಲೆ ಕಡಲೆಪಪ್ಪು ಪೌಡರನ್ನ ಹಾಕೋಣ ಲಾಸ್ಟಲ್ಲಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈರುಳ್ಳಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ಚಿಕನ್ಗೆ ಕಡಲೆಪಪ್ಪು ಪೌಡರನ್ನು ಹಾಕ್ಕೊತದ್ದು. ನೋಡಿ ಈಗ ನಾನೆಲ್ಲ ಮಿಕ್ಸ್ ಎಲ್ಲ ಆದಮೇಲೆ ಈಗ ಕಡಲೆಪಪ್ಪು ಪೌಡರನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಇದನ್ನು ಕೂಡ ಹಾಕಿ ಮಿಕ್ಸ್ ಎಲ್ಲ ಮಾಡ್ಕೊಳ್ಳೋಣ. ನೋಡಿ ನಾನು ಮಾಡಿರೋಂಥ ಇವತ್ತು ಚಿಕನ್ ಬಸ್ಸಾರು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ. ನೀವು ಕೂಡ ಮಾಡಿ ಅಂತ ಹೇಳ್ತೀನಿ. ಈಗ ಇದು ಪಲ್ಯ ರೆಡಿ ಆಗಿದೆ. ಈಗ ಸಾಂಬಾರು ಕುದೀತಾ ಇದೆ. ಕುದಿಯೋಂಥ ಸಾಂಬಾರಿಗೆ ನಾನು ಇದಕ್ಕೆ ಕಡಲೆಪಪ್ಪು ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ. ಸಾಂಬಾರು ಏನಾದರೂ ತೆಳ್ಳಗೆ ಇದ್ದರೆ ಇದು ಪೌಡರ್ ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿಯಾಗಿ ಥಿಕ್ನೆಸ್ ಆಗಿ ಬರುತ್ತೆ. ಹಾಗಾಗಿ ನಾನೀಗ ಕಡಲೆಪಪ್ಪು ಪೌಡರನ್ನು ಹಾಕ್ಕೊಂಡು ನೋಡ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಬೋದು. ನೋಡಿ ನಾನು ಮಾಡಿರೋಂಥ ಚಿಕನ್ ಬಸ್ಸಾರು ಈ ಥರ ಇದೆ. ಇನ್ನು ಸ್ವಲ್ಪ ಪೌಡರನ್ನ ಹಾಕಿ ಮಿಕ್ಸ್ ಎಲ್ಲ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಎಲ್ಲ ಹಾಕಿ ಫ್ರೆಂಡ್ಸ್, ನಾನು ಮಾಡೋಂಥ ಚಿಕನ್ ಸಾಂಬಾರು ನೋಡಿ ಈ ಥರ ಇದೆ. ಈಗ ಸಾಂಬಾರು ಮತ್ತು ಪಲ್ಯ ಎರಡೂ ರೆಡಿ ಆಗಿದೆ. ಈಗ ಚೆನ್ನಾಗಿ ಇದು ಕುದಿ ಆದಮೇಲೆ ಆಫ್ ಮಾಡಿದ್ರೆ ಮುಗೀತು. ಈಗ ನೋಡಿ ಪಲ್ಯನ ಫ್ರೈ ಎಲ್ಲ ಮಾಡಿಟ್ಟಿದ್ದೀನಲ್ವ, ನೋಡಿ ಈ ಥರ ಕಾಣ್ತಾ. ಪಲ್ಯ ಮತ್ತು ಸಾಂಬಾರು ಎರಡೂ ರೆಡಿ ಆಯಿತು. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸಿದೆ. ಹಾಗೆ ಬಿಸಿ ಮುದ್ದೆ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಮುದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾ ಬಿಸಿ ಬಿಸಿಯಾಗಿ ಇದೆ. ಮುದ್ದೆ, ಸಾಂಬಾರು, ಪಲ್ಯ ಎಲ್ಲನೂ ರೆಡಿ ಆಯಿತು. ಈಗ ಊಟ ಮಾಡಬೇಕು. ಊಟ ಆದಮೇಲೆ ಮತ್ತೆ ಸಿಗ್ತೀನಿ. ನೋಡಿ ನಾನು ಮಾಡಿರೋಂಥ ಚಿಕನ್ ಇದಕ್ಕಿನ ಬೇಳೆ ಬಸ್ಸಾರು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ. ನೀವು ಕೂಡ ಒಮ್ಮೆ ಮಾಡಿ ತಿಂದು ನೋಡಿ. ತಿಂದು ನಾನು ಮಾಡಿರೋಂಥ ಅಡುಗೆ ಯಾವ ಥರ ಇದೆ ಅಂತೇಳಿ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಮನೆ ಊಟ ಆದಮೇಲೆ ಮತ್ತೆ ಸಿಗ್ತೀನಿ ನಿಮಗೆ. ಫ್ರೆಂಡ್ಸ್, ನಾನಿವತ್ತು ಇದಕ್ಕಿನ ಬೆಳೆಯಿಂದ ಚಿಕನ್ ಬಸ್ಸಾರು ಮಾಡಿದ್ದೀನಿ. ಯಾವ ಥರ ಮಾಡಿದೆ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಿಮ್ಗೇನಾದರೂ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಲ್ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಾನು ಮಾಡಿರೋಂಥ ಬಸ್ಸಾರು ಯಾವ ಥರ ಇತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಅಂತ
ಹೇಳ್ತೀನಿ. ಹಾಗೆಯೇ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ. ಮತ್ತೊಂದು ವಿಡಿಯೋಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಫ್ರೆಂಡ್ಸ್, ನಾನಿವತ್ತು ಚಿಕನ್ ಬಸ್ಸಾರು ಮಾಡಿದ್ದೆ. ಅವರೆಕಾಳು ಇದಕ್ಕಿನ್ನ ಹಾಕಿ ಬೇಳೆ ಹಾಕಿ ಬಸ್ಸಾರು, ಇದಕ್ಕಿನ ಬೇಳೆ ಹಾಕಿ ಚಿಕನ್ ಬಸ್ಸಾರು ಮಾಡಿದ್ದೆ. ಇವತ್ತು ಯಾವ ಥರ ಚಿಕನ್ ಬಸ್ಸಾರು ಮಾಡಿದ್ದೆ ಅಂತ ಹೇಳ್ಬಿಟ್ಟು ತೋರಿಸಿದ್ದೀನಿ. ನಿಮಗೇನೋ ಸ್ವಲ್ಪ ಅದು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆಲ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಹಾಗೆ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಈಗ ಅಡುಗೆ ಆಯಿತು, ಊಟನೂ ಆಯಿತು. ತುಂಬಾ ಚೆನ್ನಾಗಿತ್ತು ಬಸ್ಸಾರು. ಊಟ ಎಲ್ಲನ ಮುದ್ದೆ, ಬಿಸಿ ಮುದ್ದೆ ಎಲ್ಲನ ಈಗ ಊಟ ಮಾಡಿದ್ದೀನಿ. ಮಧ್ಯಾಹ್ನ ಊಟ ಆಯಿತು. ಈಗ ತೋಟಕ್ಕೆ ಹೋಗಬೇಕು. ಈ ವಿಡಿಯೋನ ನಾನು ಇವತ್ತು ಇಲ್ಲಿಗೆ ಹೆಣ್ಣು ಮಾಡ್ತೀನಿ. ಮತ್ತೊಂದು ವಿಡಿಯೋಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.